ಅಕ್ಕ ನಿಜವಾಗ್ಲೂ ಇವಾಗ ಆನಂದಣ್ಣ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಹೌದು, ನಾನು ಮಿಸ್ ಮಾಡ್ಕೋತಿದ್ದೀನಿ. ಚಿಕನ್ಗೆ ಚೇರ್ಸ್. Cheers. ಭೂಮಿಕಾ, ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೋದಾಗಿತ್ತು, ಚೆನ್ನಾಗಿತ್ತು. ಅಲ್ಲಿರ್ಬೋದಾಗಿತ್ತು. ಅಲ್ಲಿದ್ದಿದ್ರೆ ನೀವು ಇನ್ನೂ ಹೊಳ್ತಿದ್ರಿ. ಅದೇನು ಹೇಳಬೇಕು ಇಲ್ಲ ಹೇಳಿ, ಬನ್ನಿ ಬನ್ನಿ. ಇಲ್ಲಿ ಇಲ್ಲಿ ಓಕೆ. ಯಾ ಭೂಮಿಕಾ, ನಾನು ನಿಮ್ಮ ಬಗ್ಗೆ ಏನು ಹೇಳಿದ್ನಲ್ಲ, ಯಾವುದೂ ತಮಾಷೆ ಅಲ್ಲ. ಟ್ರೂಲಿ ಯು ಆರ್ ಎನ್ ಐರನ್ ಲೇಡಿ. ಎಂತೆಂಥದನ್ನೆಲ್ಲ ದಾಟ್ಕೊಂಡು ಬಂದಿದ್ದೀರಿ. ಎಲ್ಲರ ಕೈಲಿ ಇದು ಸಾಧ್ಯ ಇಲ್ಲ ರೀ. ಕೆಲವ್ರ ಕೈಲಿ ಮಾತ್ರ ಸಾಧ್ಯ ಆಗೋದು, ಅದರಲ್ಲಿ ನೀವೊಬ್ಬರು. ನಿಜವಾಗ್ಲೂ ಯು ಆರ್ ಅನ್ ಅಚೀವರ್ ಮ್ಯಾನ್. ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ನೀವಿಲ್ಲದೆ ಇದು ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಏನಾದರೂ ಆಗಿದ್ದಿದ್ರೆ ನಾನು ಹೇಗಿರ್ತೈತೆ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ? ಎಲ್ಲ ಸರಿ ಹೋಯ್ತಲ್ವಾ? ಆ ದೇವರು ನನಗೆ ನಿಮ್ಮ ಜೊತೆ ಬದುಕೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕಿಂತ ಇನ್ನು ಹೆಚ್ಚಾಗಿ ಏನು ಬೇಕು? ಇದು ಅದೃಷ್ಟ ಅಷ್ಟೇ ಅಲ್ಲ ಭೂಮಿಕಾ, ಇದೊಂದು ಹೋರಾಟ ಮಾಡಿದ್ರಿ, ಸೋಲ್ದೆ ಗಟ್ಟಿಯಾಗಿದ್ರಿ, ಹಾಗಾಗಿ ಗೆದ್ದಿದ್ದೀರ. ನೀವು ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳು. ಐ ಲವ್ ಯು ಭೂಮಿಕಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನೇ ನಿಮ್ಮ ಬರ್ಡೇಗೆ ವಿಶ್ ಮಾಡ್ತಾ ಇದ್ದೀನ. ಐ ಲವ್ ಯು ಅಂದರೆ ವಾಪಸ್ ಏನೂ ಇಲ್ವಾ? ಐ ಲವ್ ಯು ಟು. ಬೇಡ, ನೀವೇ ಇಟ್ಕೊಳ್ಳಿ. ಯಾಕೆ? ಬೇಡ, ನನಗೆ ಸರಿ, ನೀನು ಬೇಕು. ವಿತ್ ದಿಸ್ ಐ ಲವ್ ಯು ಬೇಕು. ಐ ಲವ್ ಯು. ಇಷ್ಟನಾ? ಓಕೆ. ಸಂವಾಡ್ ಓಕೆ. ಇವತ್ತಿಗೆ ಫೋನ್ ಪಕ್ಕಕ್ಕೆ ಇಡಿ, ಕಾಫಿ ಕೊಡಿರಿ. ಥ್ಯಾಂಕ್ ಯು. ವಾವ್, ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಖಡಕ್ IPS ಆಫೀಸರ್ ಮಲ್ಲಿ. ಥ್ಯಾಂಕ್ ಯು ಅಕ್ಕಾರ. ನಗು. ಯೂನಿಫಾರ್ಮ್ ಹಾಕ್ಕೊಂಡು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿದೆಯಾ? ನಗು, ನಕ್ಕಿದ್ರೆ ಚೆನ್ನಾಗಿ ಕಾಣ್ತೀಯ. ಯೂನಿಫಾರ್ಮ್ ಬಗ್ಗೆ ಗೌರವ ಇರಬೇಕು, ಕೆಲಸದಲ್ಲಿ ಸೀರಿಯಸ್ನೆಸ್ ಇರಬೇಕು, ಮುಖದಲ್ಲ. ಕರೆಕ್ಟ್. ಸರಿ, ನನ್ನ ಮೊದಲನೇ ಸಲ್ಯೂಟು ನಿಮ್ಮಿಬ್ಬರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಲೈಫಲ್ಲಿ ಏನಾದರೂ ಅಚೀವ್ ಮಾಡಿದ್ದೀನಿ ಅಂತಂದರೆ, ಏನಾದರೂ ಸಾಧಿಸಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀವಿಬ್ಬರು.
ಎಲ್ಲ ಕ್ರೆಡಿಟ್ಸು ನಿಮ್ಮಿಬ್ಬರಿಗೇ ಹೋಗಬೇಕು. ನೀವೇ ನನಗೆ ಅಪ್ಪ ಅಮ್ಮ ಎಲ್ಲ ಎಲ್ಲರೂ ನಂಗೆ ದಾರಿ ತೋರಿಸಿದ್ರು. ಆದರೆ ಆ ದಾರಿಯಲ್ಲಿ ನಡೆಯೋ ಧೈರ್ಯ ಕೊಟ್ಟಿದ್ದು ನೀವಿಬ್ಬರು. ಸೋತಾಗ ಕೈ ಹಿಡಿದ್ರಿ, ಬಿದ್ದಾಗ ಮೇಲೆತ್ತಿದ್ರಿ. ನಾನು ನನ್ನನ್ನೇ ನಂಬಕ್ಕಾಗದೇ ಇರೋ ಟೈಮಲ್ಲಿ ನೀವು ನನ್ನನ್ನು ನಂಬಿದ್ರಿ. ನನ್ನ ಪಾಲಿಗೆ ಅಸಾಧ್ಯನ ಸಾಧ್ಯ ಮಾಡಿದ್ದು ನೀವಿಬ್ಬರು. ಇನ್ನೆಲ್ಬೇಡ, ಇದು ನಿನ್ನ ಪ್ರಯಾಣದ ಶುರು, ಕೊನೆ ಅಲ್ಲ. ಮಲ್ಲಿ, ಈ ಕಾಕಿ ಯೂನಿಫಾರ್ಮು ಲಕ್ಷಾಂತರ ಜನರ ಕನಸು. ಎಲ್ಲರ ಕನಸು ನನಸಾಗಲ್ಲ. ಆದರೆ ನೀನು ಅಂದ್ಕೊಂಡಿದ್ದು, ನೀನು ಹಂಬಲಿಸಿದ್ದು ಇವತ್ತು ನಿನ್ನ ಕೈಗೆ ಸೇರಿದೆ. ಇದನ್ನು ಕೇವಲ ಒಂದು ಹುದ್ದೆ ಅಂತ ನೋಡಬೇಡ ಮಲ್ಲಿ. ಈ ಕಾಕಿ ಒಂದು ಜವಾಬ್ದಾರಿ, ನಂಬಿಕೆ, ಸಾವಿರಾರು ಜನರ ನಿರೀಕ್ಷೆ. ಇನ್ನು ಮುಂದೆ ನೀನೊಂದು ನಿರ್ಧಾರ ಯಾರ್ದೋ ಜೀವನ ಬದಲಾಯಿಸ್ಬೋದು. ನೀನೊಂದು ಮಾತು ಯಾರ್ದೋ ಕಣ್ಣೀರು ನೋಡಿಸ್ಬಹುದು. ನೀನೊಂದು ಹೆಜ್ಜೆ ಅನ್ಯಾಯದ ವಿರುದ್ಧವಾಗಿ ಯಾರಿಗೂ ಧೈರ್ಯ ಕೊಡ್ಬೋದು. ಇನ್ನೊಂದು ಮಾತು ನೆನ್ಪಿಟ್ಕೊಂಬಲ್ಲಿ, ನಿನಗೆ ಕಾಕಿ ಅಧಿಕಾರ ಕೊಟ್ಟಿರ್ಬೋದು, ಆದರೆ ಆ ಅಧಿಕಾರಕ್ಕೆ, ಸ್ಥಾನಕ್ಕೆ ಬೆಲೆ ಬರೋದು ನಿನ್ನ ವ್ಯಕ್ತಿತ್ವದಿಂದ, ಮಾನವೀಯತೆಯಿಂದ. ಅದನ್ನು ಯಾವುದೇ ಸಂದರ್ಭದಲ್ಲೂ ಬಿಡಬೇಡ ಮಲ್ಲಿ. ನಿನ್ನ ನೋಡ್ಕೊಂಡು ಯಾರೂ ಹೆದರಬಾರ್ದು. ನಿನ್ನ ಮುಂದೆ ಯಾರಿಗೂ ಅನ್ಯಾಯ ಆಗಬಾರ್ದು. ಖಂಡಿತ ಅಕ್ಕರೆ, ನಿಮ್ಮ ಮಾತನ್ನ ನಾನು ಯಾವತ್ತೂ ಮರೆಯಲ್ಲ. ಅದು ಯಾವಾಗ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಅಕ್ಕನ ಮಾತಿಗೆ ಎಕ್ಸ್ಟೆನ್ಷನ್ ಆಗಿ ಇನ್ನೊಂದು ಮಾತು ಹೇಳ್ತೀನಿ ಮಲ್ಲಿ. ಈ ಕಾಕಿಗೆ ಬೆಲೆ ಬರೋದು ಬಟ್ಟೆಯಿಂದಲ್ಲ, ಹಾಕ್ಕೊಳ್ಳೋ ವ್ಯಕ್ತಿಯಿಂದ. ಈ ಕಾಕಿ ಬಟ್ಟೆ ಕೊಡೋ ಶಕ್ತಿ ಹೆದರ್ಸೋದ್ರಲ್ಲಿರಲ್ಲ, ಹೆದರ್ಕೊಂಡಿರೋರಿಗೆ ಧೈರ್ಯ ಕೊಡೋದ್ರಲ್ಲಿರುತ್ತೆ. ಯಾರು ತಪ್ಪು ಮಾಡ್ತಾರಲ್ಲ ಅವ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿರೋ, ತಪ್ಪೇ ಮಾಡದೆ ಕಷ್ಟದಲ್ಲಿರೋ ಮುಂದೆ ಮನುಷ್ಯಳಾಗಿರೋ. ನೀನು ಇರ್ತೀಯ ಅಂತ ಗೊತ್ತು, ಆದರೂ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ. ಜನ ಒಬ್ಬ ಒಳ್ಳೆ IPS ಆಫೀಸರ್ ಇದ್ದಾರೆ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿ IPS ಆಫೀಸರ್ ಆಗಿದ್ದಾರೆ ಅಂತ ಅನ್ಬೇಕು. ಹಾಗಾಗಬೇಕು, ಆಗಲೇ ನಿಜವಾದ ಗೆಲುವು. ಎಸ್ ಸರ್, ನಾನು ನಿಮ್ಮ ನಂಬಿಕೆನ ಯಾವತ್ತೂ ಮುರಿಯಲ್ಲ. ಏನು ಮಾಡ್ತಾ ಇದ್ದೀರಾ? ಈ ಸಲ್ಯೂಟು IPS ಆಫೀಸರ್ಗಲ್ಲ, ತನ್ನ ಕನಸಿಗೋಸ್ಕರ ಹೋರಾಡಿ ಗೆದ್ದಿರೋ ನಮ್ಮಲ್ಲಿಗೆ ಮಲ್ಲಿ ಅನ್ನೋ ಸ್ಫೂರ್ತಿಗೆ. ಈ ಸಲ್ಯೂಟ್ನ ಜೀವನ ಪೂರ್ತಿ ಡಿಸರ್ವಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟೇ ನಾವು ನಿನ್ನಿಂದ ನಿರೀಕ್ಷೆ ಮಾಡೋದು. ಸರಿ, ಮೊದಲನೇ ದಿನನೇ ಲೇಟ್ ಮಾಡ್ಕೋಬೇಡ. ಹೋಗ್ಬಾ, ಒಳ್ಳೇದಾಗಲಿ. ಒಂದು ನಿಮಿಷ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹೋಗ್ಬರ್ತೀನಿ. ಗುಡ್ ಲಕ್. ಬಾಯ್. ಬಾಯ್.